ಈ ಒಂದು ವಿಚಾರ ತಿಳಿದ್ರೆ 100% ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ. ಸೊ ಅರ್ಜುನನ ಸ್ಟ್ಯಾಚ್ಯೂ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ಬಳ್ಳಿ ಹತ್ರ ಒಂದು ಸ್ಟ್ಯಾಚ್ಯೂನ ನಿರ್ಮಾಣವನ್ನ ಮಾಡ್ತಾ ಇದ್ರು, ಅಂದ್ರೆ ಅಲ್ಲಿ ರೆಡಿ ಮಾಡ್ತಾ ಇದ್ರು. ಸೊ ಕಂಪ್ಲೀಟ್ ಪ್ರೊಸೆಸ್ ರೆಡಿ ಆಯ್ತು. 2 ಸ್ಟ್ಯಾಚ್ಯೂನ ಮಾಡಿರ್ತಾರೆ. ಸೊ ಒಂದು ಬಳ್ಳಿ ಒಂದು ಆನೆ ಸಾಕಣೆ ಶಿಬಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನೊಂದು ಅರ್ಜುನ ಫೈಟ್ ಆಗಿ ವೀರ ಮರಣ ಹೊಂದಿದಂತಹ ಜಾಗ ಎಸಳೂರು ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶ. ಸೊ ಅಲ್ಲೊಂದು ಅರ್ಜುನನ ಒಂದು ಸ್ಟ್ಯಾಚ್ಯೂ ಅವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ನೋಡ್ತಾ ಇರಬಹುದು, ಲಾರಿಲಿ ತಗೊಂಡು ಹೋಗ್ತಾ ಇದ್ದಾರೆ. ಬಳ್ಳೆಯಿಂದ ಎಸಳೂರು ಭಾಗಕ್ಕೆ ಒಂದು ಲಾರಿಲಿ ತಗೊಂಡು ಹೋಗ್ತಾ ಇದ್ದಾರೆ ಅರ್ಜುನನ ಪ್ರತಿಷ್ಠಾಪನೆ, ಅರ್ಜುನನ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡಕ್ಕೆ. ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ. ಇನ್ನ 2 ದಿವಸಗಳ ಒಳಗೆ ಅರ್ಜುನನ ಸಮಾಧಿ ಮೇಲ್ಗಡೆ ಈ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಅಲ್ಲಿ ಕೂರಿಸ್ತಾರೆ, ಕಂಪ್ಲೀಟ್ ಒಂದು ಫಿಟ್ ಮಾಡ್ತಾರೆ. ಸಿಮೆಂಟ್ ಎಲ್ಲವನ್ನು ಕೂಡ ಹಾಕಿ ಕಂಪ್ಲೀಟ್ ಆಗಿ ಟೈಟ್ ಆಗಿ ಫಿಟ್ ಮಾಡ್ತಾರೆ. ಅದು ಗಾಳಿ ಬಂದ್ರು ಮಳೆ ಬಂದ್ರು ಕೂಡ ಅಳ್ಳಾಡಬಾರ್ದು, ಆ ರೀತಿಯ ಒಂದು ಸ್ಟ್ಯಾಚ್ಯೂ ಅದಾಗಿರುತ್ತೆ. ಇನ್ನೊಂದು ವಾರದ ಬಳಿಕ ಕಂಪ್ಲೀಟ್ ಸಮಾಧಿ ವಿಡಿಯೋ, ಸ್ಟ್ಯಾಚ್ಯೂ ಆದ ಬಳಿಕ ಯಾವ ರೀತಿ ಇದೆ ಸಮಾಧಿ ಕಂಪ್ಲೀಟ್ ಒಂದು ವಿಡಿಯೋನ ಸಹ ನೋಡ್ಬೋದು. ಸೊ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ತಪ್ಪದೆ ಐಡಿನ ಫಾಲೋ ಮಾಡ್ಕೋಬೇಕು. ತಪ್ಪದೆ ನಮ್ಮ ಪೇಜ್ ಕನ್ನಡ ಅಪ್ಡೇಟ್ಸ್ ನ ಫಾಲೋ ಮಾಡೋದನ್ನ ಮರಿಬಿಡಿ. ಫ್ರೆಂಡ್ಸ್ ನಮಸ್ಕಾರ. ನಾವು ಇಷ್ಟು ದಿವಸ ಕಂಡಂತ ಕನಸು ಇವಾಗ ನಿಜ ಆಗ್ತಾ ಇದೆ. ಸೊ ಅದೇನಪ್ಪಾ ಅಂದ್ರೆ ಅರ್ಜುನನ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ತುಂಬಾ ದಿವಸಗಳಿಂದ, 1 ವರ್ಷದಿಂದ ನಾವು ಆಸೆನ ಇಟ್ಕೊಂಡಿದ್ವಿ. ಅದೇ ರೀತಿ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟ್ಯಾಚ್ಯೂ ಇದೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ಪೇಂಟ್ ಪ್ರೊಸೆಸ್ ಆಗ್ತಾ ಇದೆ. ಸೊ ಕೆಲವು ದಿನಗಳ ಹಿಂದೆ ಅಷ್ಟೇ ತೆಗೆದಿರುವಂತಹ ವಿಡಿಯೋ ಇದು. ಸೊ ಈಗ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಒಂದು ಪ್ರತಿಮೆ ಇನ್ನೇನು ಅತಿ ಶೀಘ್ರದಲ್ಲಿಯೇ ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಎಸಳೂರು ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಅರ್ಜುನ ಏನು ಫೈಟ್ ಮಾಡಿ ಅಲ್ಲಿ ವೀರ ಮರಣ ಹೊಂದಿದ, ಅದೇ ಒಂದು ಸಮಾಧಿ ಮಾಡ್ತಾರಲ್ಲ, ಅಲ್ಲಿ ಆ ಸಮಾಧಿಯ ಮೇಲ್ಗಡೆ ಈ ಒಂದು ಸ್ಟ್ಯಾಚ್ಯೂನ ನಿಲ್ಲಿಸ್ತಾರೆ. ಸೊ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಅಲ್ವಾ. ಇದಾಗಿ ಸ್ಟ್ಯಾಚ್ಯೂ ಆದ ಬಳಿಕ ಕಂಪ್ಲೀಟ್